ಮಳೆಗೆ ಸಾಕಾಯಿತು, ಎದ್ದ ಕುಳಿತುಕೊಳ್ಳಬೇಕೆನಿಸಿದೆ. ಮನುಷ್ಯನ ಆಸೆಗೆ ಕೊನೆಯಲ್ಲಿದೆ. ಕಲ್ಪನೆ ರೆಕ್ಕೆಗಳು ದನಿದವು ಹಾರಿ ಹಾರಿ ಆಸೆಯ ಕೊನೆಯ ಕಾಂಬುದಕ್ಕೆ. ಅರಸತ್ತಿಗೆ ಆಸೆ ಇದ್ದಲ್ಲವೇ ಯುದ್ಧವನ್ನು ಪ್ರಾರಂಭಿಸುವುದು. ರಾಜರ ಭೂಮಿಗೆ ಬಡದಾಡಿದರೆ ಅವರವರ ಪಕ್ಷಾಭಿಮಾನದಿಂದ ಬಡ ಜನರು ಹೆಮ್ಮೆಗೆ ನಿಂತು ಹೊಡೆದಾಡಿ ಸಾಯಬೇಕಲ್ಲವೇ? ಇದು ಒಂದು ವಿಕೃತಿ ಭಾರತೀಯ ಸುಕೃತಿಗೆ. ಆಂಚೋಲಿ, ಇಂದಿನ ಯುದ್ಧದಲ್ಲಿ ಕರ್ಣನ ಕೈ ಮಿಗಿಲಾಯಿತೆ. ಇದುವರೆಗೆ ಕೌಂಚರು ಕೃಪಾದೃಷ್ಟಿಯಿಂದ ಕಾಣುತ್ತಿದ್ದ ಜಯಲಕ್ಷ್ಮಿ ಜಾರುವರೇನೋ ಕೌರವೇಸರ ಕಡೆಗೆ. ಒಟ್ಟಾರೆ ಕರ್ಣನನ್ನು ಕೊಲ್ಲುವುದು ಪಾಂಡವರಿಗೆ ಸಾಧ್ಯವಲ್ಲ. ಕರ್ಣನನ್ನ ಕೊಲ್ಲುವುದು ಅರಕ್ಷಣ ನೀ ಪಾಲ್ಗಡೆಗೆ ಓರು ಕೋದರನೆ ಬಕಾಸುರನಲ್ಲ ಅಂಗರಾಜ ಕರ್ಣ. ಯಾರಿಗೆ ದಾರಿ ತೋರದು, ಭೀಮ ಶಕ್ತಿಗೆ ತೊಡಕು ಬಿದ್ದದು ಧನುರ್ವೇದನ ಮಂತ್ರಗಳ ತಾಕಲಾಟದಲ್ಲಿ. ಹೀಗೆ ಬನ್ನಿಬ್ಬರು ಶಬ್ದ ಪಂಡಿತರು ಕರ್ಣನನ್ನು. ಹೀಗೆ ಬನ್ನಿಬ್ಬರು ಕರ್ಣನನ್ನು ಆ ಶಬ್ದ ಪಂಡಿತರು ಜನರ ಶಾಂತಿಗೆ ಮೆಚ್ಚಿದವರು. ಬೆಟ್ಟದಂತ ಬಲಯುತನ ಕಟ್ಟಿ ಕಂಕನವ ಒತ್ತರದ ಹೊಳೆ ನಟ್ಟು ನಡೆ ನಿಂತಿರೆ ಕಿಟ್ಟಿಸುತ್ತಾ ಜಗಜಟ್ಟಿ ಬಿಟ್ಟು ಓಡಿ ಹೋಗೋ ತಾನೆ ಮಾರಿ ಮೃತ್ಯುಂಜಯನಿಗೆ ಮರಳಲಿಕ್ಕೆ. ಆ ಬಳಿಕ ಕರ್ಣನೊಂದು ಕೀಟಕ. ಹರಿ ಶಬ್ದ ಆಡಂಬರ ಆಡಂಬರದಂಗವಟ್ಟಲ್ಲ ಈ ಭೀಮನ. ಆ ಮಾರಿಯ ಮೊಸಡಿಯನ್ನೇ ಅಂದ ಬಳಿಕ ಧರ್ಮರಾಜನ್ ಈ ಭೀಮನಿಗೆ ಕರ್ಣ ಕೇವಲ ಕೀಟನು. ಹೊರ ಭೀಮನೆ, ಬರೀ ಬರ ಜಾರಿಗೆ ಪ್ರವೇಶವಿಲ್ಲ. ಇಂದಿನ ವಿಜ್ಞಾನದ ಪ್ರಪಂಚದಲ್ಲಿ ತಿರಸ್ಕಾರವೆಂದರೆ ಪುರಸ್ಕಾರವನ್ನು ತಿಳಿದುಕೊಳ್ಳೋ. ಆ ರಾವಣನ ತಲೆಯ ಕುಟ್ಟಿಕೊಳ್ಳುವಂತ ಬೆಟ್ಟದಂತ ಶಕ್ತಿ ಆ ಹನುಮಂತನಲ್ಲಿರಲಿಲ್ಲವೇ? ಧನುರ್ವೇದ ಕೋವಿದನಾದ ರಾವಣನ ವಿಜ್ಞಾನದ ಮುಂದೆ ತನ್ನ ಬೆಟ್ಟದಂತ ಶಕ್ತಿಯ ಸಮರ್ಥವನ್ನು ಬಗೆದು ಸುಜ್ಞಾನಿಯಾದ ಹನುಮ ವಿಜ್ಞಾನಿಯಾದ ರಾಮನ ಬಾಣದಿಂದ ರಾವಣನನ್ನು ವಧೆ ಮಾಡಿಸಿದನು. ಅಷ್ಟು ವಿಜ್ಞಾನದ ಅಣುಶಕ್ತಿಗೆ ಹನುಮ ಶಕ್ತಿ ಕೆಲವಾಗುವುದೆಂಬುದು ಅಥರ್ವಣ ವೇದದ ಅರ್ಥಗರ್ಭಿತ ಮಾತಿದು. ಆದರೇನಾಯಿತು ಧರ್ಮಾವತಾರ? ಆ ವಿಜ್ಞಾನದ ಶಕ್ತಿಯನ್ನೇ ಮುರಿದೊಗೆಯುವ ಮಹಾನ್ ಶಕ್ತಿಯೊಂದಿದೆ ಸಾಂಖ್ಯ ಯೋಗದಲ್ಲಿ. ಒಂದು ವೇಳೆ ವಿಜ್ಞಾನವು ಹಿಂಸೆಯ ಹಾದಿಯೊಳು ಮಿತಿಮೀರಿ ಬೆಳೆದು ಘೋರ ಹತ್ಯಾಕಾಂಡ ನಡೆಸಿದರೆ ಸಾವು ನೋವುಗಳಲ್ಲಿ ನರಳುತ್ತಿರುವ ಪೃಥ್ವಿಯನ್ನೇ ಎತ್ತಿ ಸಂರಕ್ಷಿಸುವ ಮಹಾನ್ ಶಕ್ತಿಯೊಂದಿದೆ ಸಾಂಖ್ಯ ಯೋಗದಲ್ಲಿ. ಪಾಂಡವರ ಜೀವಿತವೇ ಸಾಂಖ್ಯ. ನಮ್ಮ ಬಲ್ಲಿಗ ಕೊಲ್ಲನೆ ಕಪಿಲ. ಪಾಂಡವರ ಹೋರಾಟವೇ ಸಾಧನೆ. ಇಂತಿರೆ ಮೂರ್ತಿವಂತ ವಿಜ್ಞಾನಿ ಆಗಿರಲಿ ಆ ಕಾರಣ. ಆ ಕಾರಣದ ತಲೆಯಲ್ಲೇ ತೆಗೆದರೆ ಈ ಪಾಂಡವರು ಕುಂತಿಯ ಮಕ್ಕಳು. ಎಂತಾದರೂ ಕರ್ಣನ ಕೊಲ್ಲುವುದು ಕಠಿಣ. ಏನದು? ಆ ಕರ್ಣನನ್ನು ಕೊಲ್ಲುವುದು ಈ ಕೌಂತರಿಗ ಸಾಧ್ಯವಂತೆ. ಅಣ್ಣನವರ ಉದ್ಗಾರ ಸತ್ಯ, ತ್ರಿವಾರ ಸತ್ಯ. ಕೃಷ್ಣದೇವ, ಇಂದಿನ ರಣಾಂಗಣ ತುಂಬಿ ಬಂದಿದೆ ಕರ್ಣರ ಸಹನದಿಂದ. ಸತ್ಯ, ತ್ರಿವಾರ ಸತ್ಯ. ವಿಷಮ ವೀರನೋ ಕ್ಷಾತ್ರತೆ ಜನು ಸಮರ ಶೂರನು ಸೂತ ಪುತ್ರನೋ. ಭೀಮ, ಕರ್ಣ ವಿಷಮ ವೀರನೋ ಕ್ಷಾತ್ರತೆ ಜನು ಸಮರ ಶೂರನು ಸೂತ ಪುತ್ರನು. ತನ್ನ ಪ್ರಳಯ ಪರ್ಜನ್ಯ ಶರಗಳ ಸಫಲಕ್ಕೆ
ಭೀಮಾ ತನ್ನ ಪ್ರಳಯ ಪರ್ಜನ್ಯ ಶರಗಳ ಸಪ್ಪಳಕ್ಕೆ ಸೇನೆ ಹೆದರಿ ಹೆದರಿ ಚದುರಿ ಓಡಿತು ಸತತ ಸಮಶೂರನಾಗುತ್ತೆ ಭಯಾನಕ ಮೂರ್ತಿ ತಾನೋ ಭೀಮಾ ಖಡ್ಗಯ ಕಾರುವ ಕಾರ್ಮೋಡಗಳ ನಿರ್ಮಿಸುವನು, ವಿಷದ ಬೊಬ್ಬಳಿಕೆಗಳನ್ನೆಬ್ಬಿಸುವಂತ ವಿಷವಾಯುವನ್ನೇ ಹೊಟ್ಟಿಸುವನು, ಬೆಂಕಿ ಮಳೆಯನ್ನೇ ಬೀಳಿಸುವನು, ಕೋಲ್ಮಿಂಚಿನ ಕೆಂಗಿಡಿಗಳನ್ನೇ ತುಂಬುವನು. ಹೆಚ್ಚೇನು ಹೇಳಲಿ ಭೀಮಾ, ಹೆಚ್ಚೇನು ಹೇಳಲಿ? ಸಮಯ ಸಾಧಿಸಿದರೆ ವಿಶ್ವ ಬ್ರಹ್ಮಾಂಡದ ಗೋಲಕಗಳನ್ನೇ ಗಿರನ್ನೇ ತಿರುಗಿಸುವನು ತನ್ನಯ ವಿಜ್ಞಾನದ ನೈಪುಣ್ಯದಲ್ಲಿ ಆ ಮಹರಥಿ ಕರ್ಣರಾಯ. ಬಣ್ಣ ಕೊಟ್ಟು ಬಣ್ಣಿಸಿದ ಬಾಯಿ ತುಂಬ ಆ ಕರ್ಣನ ಓ ವಿಜ್ಞಾನಿಗಳ ಅರಸ ಹೊರೆ ನಿಮ್ಮ ಬಲಗೊಂಡ ಪಾಂಡವರ ಭವಿತವ್ಯದ ಬಸುರಿಯಲ್ಲಿ ಬೆಳಗುತ್ತಿದೆ. ಜಯ ಸಿರಿಯ ವಂದನೆಯಲ್ಲಿ ಮಂಗಳ ಆರತಿ. ನೀನು ನನ್ನ ಮೇಲಿಟ್ಟಿರೋ ಭಕ್ತಿ ನಂಬಿಕೆ ಅಪಾರವಾದದ್ದು. ಇಂತಹ ಕಲ್ಪನೆಗಳ ಕನಸು ಕಾಲನಿಗೆ ತಿಳಿಸು. ಇಂದಿನ ಬಲ್ಲಿದ ಬಿಲ್ಲಾಳುವೆ ಆ ಕರ್ಣ ಏಕ ಧರ್ಮಾವತಾರ. ಸತ್ಯವಿದೆ ಶ್ರೀಕೃಷ್ಣನೇ, ಇಂದಿನ ಬಲ್ಲಿದ ಬಿಲ್ಲಾಳುವೆ ಆ ಕರ್ಣ. ವೈರಾಗ್ಯ ಬಾಳಿಗಿಂಬನ ಕೊಟ್ಟ ತಲೆತಿರುಕ ವೇದಾಂತಿಗೆ ಕಾರಣ ಬಲ್ಲದ ಬಿಲ್ಲಾಳವಾಗಿ ಕಂಡಿರುವುದು ಸಹಜ. ನಿಮ್ಮ ನಗೆಯಿಂದ ಸಿಡಿದೊಡೆಯುತ್ತಿದೆ ಧರ್ಮರಾಯನೊಳು ನೀವಿಟ್ಟ ನಂಬಿಕೆ ಇಡಿಗಂಟು. ಧರ್ಮರಾಜನ್, ಯೋಗೀಶ್ವರ ಕೃಷ್ಣ, ಧನುರ್ಧಾರಿ ಪಾರ್ಥ ಇವರಿರುವಲ್ಲಿಯೇ ವಿಜಯಲಕ್ಷ್ಮಿಯ ವಾಸ್ತವ್ಯ ಎನ್ನುವ ವ್ಯಾಸವಾಣಿಗೆ ಅಪವಾದ ಉಂಟೆ? ಉಂಟು ದುರ್ಬಜದೆ. ಮನುಷ್ಯ ಮಾಡುವ ಸಿದ್ಧಾಂತದ ತೀರ್ಪಿಗೆ ಅಪವಾದವಿದ್ದೇ ಇದೆ. ಆ ಪರಬ್ರಹ್ಮನ ಸಿದ್ಧಾಂತ ಮಾತ್ರ ನಿತ್ಯ ಸಿದ್ಧಾಂತ. ಆದರೆ ಕರ್ಣನನ್ನು ಕೊಲ್ಲುವುದು ಪಾಂಡವರಿಗೆ ಸಾಧ್ಯವಿಲ್ಲ. ಧರ್ಮಜ ಹರನ ಹಣಗಣ್ಣಿನ ಕಾಲಕ್ಕೆ ಕಿಚ್ಚೊಂಡು ಈ ನನ್ನ ಬೆಂಕಿಯಲ್ಲ. ಅರ್ಜುನ, ಎಲ್ಲಿ ಕರ್ಣನು ನೋಡಿದರಲ್ಲಿ ಎಲ್ಲಿ ಕರ್ಣನು ನೋಡಿದರಲ್ಲಿ ಎಡಬಂಕ ಬಲ ಮುಖದಿ ಮುತ್ತಿಹನು ಸೂತಜ ಎಂಟು ದಿಶಗಳ ನೋಡೆ ಕರ್ಣಮಯ. ಎಲ್ಲಿ ಕರ್ಣನು ನೋಡಿದರಲ್ಲಿ ಕರ್ಣನ ಬಿಲ್ಲ ಬೊಬ್ಬೆ ಮುಳುಗಿವುದು ಕೇಕೆ ಅರ್ಜುನ. ಅರ್ಜುನ, ನಿನ್ನ ಬೆಂಗಿನಿಯಿಂದ ಆ ಹರಣ ಹಣಗಣ್ಣಿನ ಕಿಚ್ಚೆ ಧಗಧಗಿಸಿದರೆ ಅದನ್ನು ಆರಿಸಲಿಕ್ಕೆ ಜಿಗಿದು ಬರುವಳ ಜಲಗಂಗೆ ಶಿವನ ಜಡೆಯನ್ನು ಬಿಟ್ಟು ಕರ್ಣನ ವರ್ಣಾಸ್ತ್ರ ಪ್ರಯೋಗ. ಅರ್ಜುನ, ಏನಾದರೆ ಏನಂತೆ ವೇಣುಗೋಪಾಲನೇ, ಆ ಪರಶಿವನಿಂದ ಕೊಡಲ್ಪಟ್ಟ ಪಾಶುಪತಾಸ್ತ್ರ ಅಜೇಯವಾದುದು. ನಿಜ ಕೃಷ್ಣ, ಪಾಶುಪತಾಸ್ತ್ರದಿಂದ ಹೊರಹೊಮ್ಮ ಸಿಡಿಲಿನ ಬೆಂಗಿರಿ ಕಣ್ಣಿಂಚಿನ ದಟ್ಟೈಸಿ ಕಿಕ್ಕಿರಿದು ಹುಡಿ ಬರೆದು ಹಾರಿ ಹೋಗೋದು. ಆಮೇಲೆ ಕರ್ಣರಾವ ಗಿಡದ ಕೊಂಪಲು. ಭೀಮ, ಅರ್ಜುನನ ಪಾಶ ಪದಾಸ್ತ್ರ ಕೇವಲ ಪೆಡಂಬೂತ ಮಾತ್ರ. ಧರ್ಮಜನೆ, ಪಾಶುಪತಾಸ್ತ್ರವನ್ನು ಪೆಡಂಬೂತವೆಂದು ನುಡಿದ ಆ ಏನಿದು ಅನಾಹುತ ವಿನಾಕಾರಣ? ಸಕಾರಣ. ಪಾಶುಪತಾಸ್ತ್ರವನ್ನು ನಿಂದಿಸಿದ ಕಹಿನಾಲಯವನನ್ನು ಕೊಲ್ಲುವನೆಂದು ಪ್ರತಿಜ್ಞೆ ಮಾಡಿದ ಹರಿಶಾಮ ದೂರಾಗು. ನನ್ನ ಕೊರಳಾಣೆ, ಕುಂತ ಮಾತಿಯ ಆಣೆ, ಶ್ರೀಕೃಷ್ಣನ
ಕೃಷ್ಣನಾಣೆ, ಕೈಯ ತಡೆಯಿರಿ ಕೇವಲ 5 ಕ್ಷಣಗಳವರೆಗೆ. ಓ ಕೃಷ್ಣ ಮುರಾರಿ, ಅದಾವ ಅನಾಹುತದ ಹುತ್ತ ಧುತ್ತೆಂದು ಹೆಡೆಯೆತ್ತಿ ನಿಂತಿದೆ. ಬಿಚ್ಚಿ ಹೇಳರಿಗೆ ಪ್ರಚ್ಛನ್ನ ಕಲ್ಕಿಯೇ. ತಂಗಿ, ವಸ್ತ್ರಾಪಹರಣ ಸಮಯದಲ್ಲಿ ನೀನು ನನ್ನನ್ನು ಕೂಗಿ ಕರೆದಂತೆ ಈ ಕ್ಷಣದಿ ಕೂಗಿ ಕರೆ ಆ ಪಾರ್ವತಿ ದೇವಿಯನ್ನು ಕೇಳಿಸಲು ನಿನ್ನ ಕರೆ. ನಿನ್ನ ಮೊರೆ ಕೇಳಿ ಮೈದೋರುವಳು ಆ ಮಹಾದೇವಿ. ಅವಳೇ ಪರಿಹರಿಸಬಲ್ಲಳಮ್ಮ ಈ ವಿಷಮಯ ಸಮಯ. ಜಯ ಗಿರಿಜಾತೆ ಲೋಕ ಪ್ರಖ್ಯಾತೆ, ಜಯ ಜಗನ್ಮಾತೆ ಭಕ್ತಿ ಸುನಿತೆ. ಜಯ ಗಿರಿಜಾತೆ ಲೋಕ ಪ್ರಖ್ಯಾತೆ, ಜಯ ಗಿರಿಜಾತೆ ಲೋಕ ಪ್ರಖ್ಯಾತೆ, ಜಯ ಜಗನ್ಮಾತೆ ಭಕ್ತಿ ಸುನಿತೆ. ಜಯ ಜಗನ್ಮಾತೆ ಭಕ್ತಿ ಸುನಿತೆ, ಜಯ ಗಿರಿಜಾತೆ ಲೋಕ ಪ್ರಖ್ಯಾತೆ, ಜಯ ಗಿರಿಜಾತೆ ಲೋಕ ಪ್ರಖ್ಯಾತೆ. ಓಂಕಾರ ರೂಪಿಣಿ ಕಾಳಿ ಕಲ್ಯಾಣಿ, ಓಂಕಾರ ರೂಪಿಣಿ ಕಾಳಿ ಕಲ್ಯಾಣಿ, ನೀ ಅನ್ನಪೂರ್ಣೆ ನೀ ಮಹಾರುದ್ರಾಣಿ, ನೀ ಅನ್ನಪೂರ್ಣೆ ನೀ ಮಹಾರುದ್ರಾಣಿ, ಲೋಕದೊಡಂಬಿಕೆ ಕರುಣಿಸು ಜಯ ಗಿರಿಜಾತೆ ಲೋಕ ಪ್ರಖ್ಯಾತೆ, ಜಯ ಗಿರಿಜಾತೆ, ಜಯ ಗಿರಿಜಾತೆ, ಜಯ ಗಿರಿಜಾತೆ ಲೋಕ ಪ್ರಖ್ಯಾತೆ. ಮಾತಾಂಡ ಮಂಡಲದೋಡು ತುಂಬಿದ ಸತ್ಯ ತಾನೇ ಕುಂತಿಯ ಗರ್ಭದೋಡು ರೂಪಗೊಂಡು ಮೂಡಿದಾತನೇ ಧರ್ಮಾತ್ಮನು ಇವನ ಸಹವಾಸವೆಂಬ ಪ್ರಚೋದಕದಲ್ಲಿ ಮಣಿಗೆಂದು ಮನಿ ಸ್ವಚ್ಛ ಪೂರ್ಣತ್ವ ಪಡೆಯುವುದು ಈ ಪೃಥ್ವಿಯೋಡು. ಇಂಥ ಧರ್ಮನನ್ನು ಅಪಮಾನ ಮಾಡಿದ್ದರಿಂದ ನಿನ್ನೊಳಗೆ ಒದಗಿ ಬಂದಿದೆ ಕೊಲೆಯ ಪಾತಕ. ನೀನೀಗ ಧರ್ಮವನ್ನು ಕೊಂದಂತಾಯಿತು, ನಿನ್ನ ಪ್ರತಿಜ್ಞೆಯನ್ನು ಪಾಲಿಸಿದಂತಾಯಿತು. ಹೀಗೋ ನಿನ್ನ ಪಾಶುಪತಾಸ್ತ್ರಕ್ಕೆ ಬಳುವಳಿಯಾಗಿ ಸ್ವೀಕರಿಸಿ ಈ ಬಾಣ. ಇದರಿಂದಲೇ ಹಾರುವುದು ಕರ್ಣನ ಪ್ರಾಣ. ಆಗಿರೋದಕ್ಕೆ ನಾನು ಮದುವೆ ಆಗಿರೋದು. ಹಾಸಿಗೆ ಬಿಟ್ಟು ಸರ 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 ಹೊರಟಲ್ಲ, ನಟ್ಟು ಬೇರೆ ಹತ್ರ ನನ್ನ ಅಪ್ಪನ ಬಿಟ್ಟು ಬರ ಹೊರಟಲ್ಲ. ಏನೇ ಹಾಸಿಗೆ ಮೇಲೆ ಹಿರಿಯನ ಹಾಸಿಗೆ ಇರಲು ಎಕ್ಕಿಲ್ದ ನಡೆದಿರಲ್ಲ ಸಭೆಯ ಸುಬ್ಬಿಗೆ. ಬ್ಯಾಜಿನೊಳಗೆ ಮಜ್ಗಾಂಬರದ ಹಳವಂಡ. ಹಳವಂಡ ಅನ್ನಕ ಹಂಡ ಬಂಡದ ಹುಡುಗಿ ಗಂಡಿಗೆ ಸದಾ ಹಳವಂಡ ಅಲ್ಲಿ ಮತ್ತೇನು ದುಂಡು ದುರದಿಯೇ. ಬೇಕಾಗಿದ್ರೆ ದುಂಡು ಮಲ್ಲೆ ದಂಡೆ ಏನ್ರಿ, ಬೇಡವಾಗಿದ್ರೆ ಬಿಡಾಡಿ ಬಂಡೆ ಏನ್ರಿ. ಇಂಥ ನರಪೇತ ಗಂಡ ನೀರಾಗ ನಿಂತ ಕಂಬ, ಗರತಿಯ ಬಗೆತಾನಕ್ಕಿಲ್ಲ. ಇಂಥ ಸಂಶಯದ ಬಾಳು ಸೆಳವಿಗೆ ಸಿಕ್ಕ ಹರಗೋಣ.
ಆ? ಈ ಕಲ್ಪನೆ ಐತೆ ಹಾಗಾದ್ರ ನಿನಗ ಹುಟ್ಟು ಹಾಕೋದು ಬೇಡ ನಿನ್ನ ಕಟ್ಟಿನ್ಯಾಗ ಇಡೋದು ಬೇಡ ಹನಿ 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 ಗಟ್ಟಿಸುವಂತ ಬ್ಯಾತನಕ ಶಂಕನಾದ ಮಾಡಿದ್ರೆ ಹೇಳ್ತೀವಿ ಹಾ ಮಾಡುತ್ತ ಮನೆಯಲ್ಲೇ ಮಲಿಗೆ ಬಿಡ್ಬೇಕಾಯ್ತು ಯಾಕೆ ಹಿಡಿದು ಬಂದ್ರೆ ಯಾಕೆ ಬೆನ್ನು ಹತ್ತಿ ವಾಸನೆ ಅಲ್ಲ ನಾಟ ಬಕ 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 ವಾಪಸ್ ಅಂತ ಬರ್ಬೇಕಾಯ್ತು ನಿನ್ನ ಗತ್ತು ಗೊತ್ತಿ ಹಚ್ಚಿ ಗುಳದಾಳಿ ಹರಕೊಂಡು ಹೋಗ್ಬೇಕಂತ ಹಾ, ಈಗಾಗಲೇ ಇಷ್ಟು ಗುಳದಾಳಿಗಳು ಹರಿದು ಹೋಗಿವೆ ಅಂತೆ ಇದೋ ನೋಡಿ 18 ದಿನ ನಡೆಯುವ ಯುದ್ಧದಲ್ಲಿ 18 ಅಕ್ಷೋಹಿಣಿ ಗುಳದಾಳಿಗಳು ಹರಿದು ಹೋಗುವಂತೆ ಹಾಗಂತ ಅರಮನೆಯ ಜ್ಯೋತಿಷರು ನನ್ನ ಮುಂದೆ ಹೇಳಿದರು ಹೌದಾ ನಿನ್ನ ಮುಂದೆ ಹೇಳಿದ್ರ ಹಾ, ಯಾಕೆ ಹಿಂದೊಮ್ಮೆ ಯುದ್ಧದ ಸಂಗತಿಯನ್ನು ನಿಮ್ಮ ಮುಂದೆ ಹೇಳಲಿಲ್ಲವೇ ಹಾಗೆ ನಿಮ್ಮ ಮುಂದೆ ಹೇಳಿದವರು ನನ್ನ ಮುಂದೆ ಹೇಳದಿರುತ್ತಾರೆಯೇ ನಾನಂತೂ ಅರಮನೆಯ ದಾಸಿ ಹೆಸರಿಗೆ ಅರಮನೆಯ ದಾಸಿ ಪರಗಂಡಸಿಗೆ ಪ್ರೇಯಸಿ ಕಣ್ಣು ಹಿಡಿದ್ರೆ ಎಲ್ಲ ಸುದ್ದಿ ಸೋಸಿ ಇದು ನಿಮ್ಮ ಕೋಡಿ ಬಾಯಿ ಸರ್ವರು ಕೂಡ ಸ್ವತಂತ್ರವಾಗಿ ಮಾತನಾಡುವ ಹೆಣ್ಣಿಗೆ ಹೆಸರಿಡೋದ ಇದೊಂದು ನರಪೇತ ಗಂಡಸಿನ ಒಳಗೆ ಒಳ್ಳೆ ಖುಷಿ ಮಾತಾಡ್ತಾರೆ ಹಾಗಂದೆ ಇದೋ ನೋಡಿ 10 ಗಂಡಸರನ್ನು ಮುರಿದು ಮಾಡ್ಯಾನ ಆ ಬ್ರಹ್ಮ ಈ ಹೆಣ್ಣನ್ನು ಏನು ನನ್ನ ಗುಳದಾಳಿ ಗಟ್ಟಿಯಾಗಿರಲೆಂದು ಎಲ್ಲವನಿಗೆ ಹೊರಟಿದ್ದೆ ಅಡ್ಡ ಬೆಕ್ಕು ಬಂದ ಹಾಗೆ ಬಂದು ಬಿಟ್ಟಿರಿ ಅಯ್ಯೋ ಎಲ್ಲಮ್ಗಾದ್ರ ಹೋಗು ಕರಿಯಮ್ಗಾದ್ರ ಹೋಗು ಎಲ್ಲಿಗಾರ ಹೋಗು ಆಗ ನಡೆದಾರ್ಯಾಗ ಎಲ್ಲಪ್ಪ ಕರಿಯಪ್ಪ ಗಂಟು ಬಿದ್ದಾರ ಜಾಕಿ ಹಾ ಶುಭ ನಡೆಯ ಹಂದರದಾಗಂದ್ರೆ ಬೊಬ್ಬೆ ಕೊಡ್ತೀನಿ ಮಂಡ್ಯಾಗ ಅಂದಿತ್ತಂತೆ ನಿಮ್ಮಂತದ್ದೇ ಇರಬೇಕು ನಾನೀಗ ಎಲ್ಲವನಿಗೆ ಹೊರಟಿರುವೆ ಅಡ್ಡ ಬಾಯಿ ಹಾಕದಿರಿ ಹಾಕು ಹಾಸಿ ಮೇಲೆ ಮನೆಗೆ ಹೋಗಿ ಈಗ ನಡುರಾತ್ರಿ ಆದ್ದರಿಂದ ಬೆಳ್ಳಿ ಚಕ್ಕಿ ಕಣ್ಣ ಕೊಕ್ಕಿ ಕಾಡೋಣ ಯಾತಕ್ ನಿಂತ ಕೇಳ್ತೇನು ಯಾತಕ್ಕಂತ ಕೇಳ್ತೀನೋ ಈ ಅಪರಾಧಿ ಒಳಗೆ ಮದಾಂಶಿ ತಗೊಂಡು ಬಾ ಚಾಪ್ ಕೊಡ್ಲಿ ತಗೊಂಡ್ ಬಾ. ಮದಾಂಶಿ ಇಲ್ಲೊಂದು ನಾನು ಯುದ್ಧ ಕರ್ಕೊಂಡು ಹೋಗ್ಬೇಡ ಯಾಕೆ
ಮನೋಜಿ ಹಾ ಸಂಗ್ರಹದ ಸದಕ್ಕೆ ಯಾಕೆ? ಏನಾಯ್ತು ಶೂರ? ಯಾಕೆ ಬಿದ್ದಿರಿ? ಮನೆಯಲ್ಲಂತೂ ನನ್ನ ಎತ್ತಲಾಗಲಿಲ್ಲ, ರಣಾಂಗಣದಲ್ಲಾದ್ರೂ ಗದೆಯನ್ನು ಎತ್ತಬಾರದು. ಎಲ್ಲರೂ ಮನೆಯೇ ಬರಲಿ ಈಗ ಯಾವ ಮನೋಜಿ ಒಟ್ಟು ಹೇಳಪ್ಪ ಕೆದ ಕದ ಇದ್ದಕ್ಕ ಏನಾ? ಬೀಳ್ಕೊಂಬ ಅಂದ್ರೆ ಬಗ್ಗಿಸ್ತೀನಿ ಇವನು ಬೇಡ 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 ಸಾಕಾತೀಗ ಕತ್ತೆತ್ತು ಕತ್ತೆ ಈ ರಾತ್ರಿ ಕತ್ತೆತ್ತು ಕತ್ತೆ ನೋಡು ಈ ರಾತ್ರಿ ನೋಡಿಲ್ಲ ಹಾಗೈತಿ ನಾಲ್ಕಿಂಚ್ ನೀರು ಕಿತ್ಕೊಳ್ಳಂತೆ ಹೌದಾ? ಪಳ 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 ಅನ್ನೋದು ನೋಡು ಎಲ್ಲಿ ಪಳಪಳ, ಎಲ್ಲಿ ಶಬ್ದ? ಯವ್ವ ಕೊಲ್ಲ ಹೇಳ್ತು ಪಳ 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 ಯವ್ವ ಕಲ್ತು ಯಪ್ಪ, ಎಲ್ಲಿ? ತಗೊಂಡು ಹೋಗಿ ಗುಡಿಯಾಗಿಟ್ಟು ಪೂಜೆ ಮಾಡುವಂತ ಕಲ್ಲ ಈಗೇನ್ ಯುದ್ಧ ಮಾಡ್ತಾರ? ಹೋಗ್ಲು. ಮನಸ್ಸಿ ಗಂಡ ಹತ್ತಿರದ ಸಿಕ್ಕಿನಲ್ಲ ಮನಸ್ಸು ನೀನು ಬಿಟ್ಟು ಹಂಗಲಿ ಅಪ್ಪ ಹಂಗೆ ಕುಕ್ಕ ಕಣ್ಣೀ
ಬಯಕೆಯಾಲದೆ ಬಾಡಿದೆ ಬಯಕೆಯಾಲದೆ ಬಾಡಿದೆ ತಾನು ಕತ್ತರು ಪತಿಯ ಪ್ರೀತಿ ಪತ್ತರು ನನ್ನ ಪ್ರಾಣ ಕಾಂತನ ಪರಿ ರಕ್ತ ಮಡು ಇದು ಆ ನೆತ್ತರದ ಬಡವನ ಒಳಗೆ ಏಳುವ ಮೊಸಳ ಧರ್ಮಗಳು. ತಾಯಿ, ನಿನ್ನ ಬಡಿಲಿನಲ್ಲಿ ಅದೆಷ್ಟು ಜನ ಮಲಗಿಕೊಂಡಿರುವರಪ್ಪ. ಆದರೆ ನನ್ನ ಗಂಡನನ್ನು ನಿನ್ನ ಉಡಿಯಲ್ಲಿ ಕಟ್ಟಿಕೊಂಡಿರುವೆಯಾ ಅಮ್ಮ? ಏನು ಮುಚ್ಚಿದ ಉತ್ತರೆ? ಅಲ್ಲಲ್ಲ, ನನ್ನ ಗಂಡನನ್ನು ಕೊಲ್ಲಿಸಿದ ಕರಾಳ ರೂಪು ಎಂದು ನಿಂತಿರಿ ನನ್ನ ಎದುರಲ್ಲಿ. ದೂರಾಗು ಇಲ್ಲಿಂದ. ಉತ್ತರೆ, ತಿಳಿವಲ್ಲದ ತರುಣಿಯಂತೆ ಶಪಿಸುವುದು ತರವಲ್ಲ. ತನ್ನವರ ಸಾವಿಗಾಗಿ ಇನ್ನಿತರರ ಶಪಿಸುವುದು ಯಾವ ಸ್ತ್ರೀಗೂ ತರವಲ್ಲ. ಹೇಳಿತನವೇ ಹೆಣ, ಶೂರತನವೇ ಶಿವ. ಬಾಳುತ್ತ ಅಭಿಮನ್ಯು ದೂರಾಗಿದ್ದ ಆ ದುರ್ಚಟೆಗೆ ಆತನು ಸತ್ತು ಸಮೀಪದವನಾದ ಆ ಶಿವಕ್ಕೆ ಇಂಥ ಮಾತು ನಿನ್ನಂತ ಹೆಣ್ಣಿಗೆ ಸಿಹಿ. ಆದರೆ ಹರಟೆತನ ತೆಗೆದನಿಗೆ ಕೈ ಬೆಳಕು ಬರ್ತಿದರೇನಂತೆ, ಕತ್ತಲು ಕವಿದರೇನಂತೆ. ತನ್ನ ಬಾಳಿನ ಕಣ್ಣನ್ನೇ ಕಳೆದುಕೊಂಡ ಹೆಣ್ಣಿಗೆ ಕತ್ತಲು ಬರೀ ಕತ್ತಲು. ಆ ಕತ್ತಲೊಳಗೆ ಮಲಗಿರುವುದು ಮುಬ್ಬರುವ ಹಗಲು. ಇದು ಬರೀ ತಗಲು. ಬದುಕಿನಲ್ಲಿ ಕತ್ತಲನ್ನು ಕೆಡಹುತ್ತಾ ಸತ್ತು ಹೋದ ಆ ಅಭಿಮನ್ಯು ದೇವರು ಮತ್ತೆ ಆ ಕತ್ತಲೊಳಗಿಂದ ಎದ್ದು ಬರುವನೇನಮ್ಮ. ಹರಟೆ ತೊಳೆದ ಬೇಗಿನಿಗೆ ತಪ್ಪಲಿಲ್ಲ, ಅತ್ತೆ ಸುಭದ್ರಿಗೆ ಸುತನ ಶೋಕ ಬಿಡಲಿಲ್ಲ. ನಿಮ್ಮಯ ಪ್ರತಿಜ್ಞೆ ಫಲಿಸುವ ಸಮಯ ತೀರಾ ಹತ್ತಿರಕ್ಕೆ ಬಂದಿರಲು ನಿಮ್ಮ ಹಿಗ್ಗಿನೆಯೋ ತಗ್ಗಿಲ್ಲ. ಅಭಿಮನ್ಯು ಸತ್ತದ್ದಕ್ಕಾಗಿ ಸಹೋದರಿಯ ಮಗನು ಸತ್ತರೆ ಸುಳ್ಳು ಸೂತಕವಾಗಲಿದ್ದೇನು. ಕೃಷ್ಣ ಕೃಷ್ಣ, ವಿಕಾರಕ್ಕೆ ಬೆಳಗುವುದು ನಿರ್ವಿಕಾರಕ್ಕೆ ಬೆಳಗಲಾರದು. ಬೆಳಕಿದರೂ ನಸು ಬೆಳಕು. ಎಲೆ ಉತ್ತರೆ, ಮಾತು ಮೂಕಾಯ್ತು ದುಃಖಿತರ ಮುಂದೆ. ಮಾತು ಮೂಕಾಯ್ತು. ಓ ಕೃಷ್ಣ, ನಿನ್ನ ಮೊಗದ ಕಳೆ ಮುದುರಿಯುವುದು ಇದ್ದಕ್ಕೆ ಅದಾವ ಬಿರುನುಡಿಗೆ ಬೆಂದಿರುವುದು ನಿನ್ನ ಮೊಗದ ಕಳೆ. ದೃಪದಜೆ, ಸತ್ಯ ತಿಳಿದವರೆಲ್ಲೋ ಕೆಲವರು, ಹಾಸ್ಯ ಮಾಡುವರು ಉಳಿದವರೆಲ್ಲರು. ಆದರೂ ಸಂಕಟಗ್ರಸ್ತ ವ್ಯಕ್ತಿಗೆ ನಿನ್ನೆದೆಯ ಬೆಳಕು ಬೀರು, ಅದೇ ಹದಿಬದೆಯ ಧರ್ಮದುಸಿರು. ಕೃಷ್ಣದೇವ, ಸುಭದ್ರೆ ನಿನ್ನ ಬೆನ್ನಿಗೆ ಬಿದ್ದ ತಂಗಿಯಾಗಿದ್ದರೂ ನಿನಗೆ ಅವಳ ಅಭಿಮಾನವಿಲ್ಲ. ಆದರೆ ತಂಗಿ ಎಂದು ತಿಳಿದುಕೊಂಡಿರುವ ಇವಳ ಅಭಿಮಾನ ಎಷ್ಟಿದೆ ನಿನಗೆ? ಇವಳೇನು ದುಂಡು ಮಲ್ಲಿಗೆ ದಂಡಿಗೆ, ಇವಳು ಬೆಂಕಿಯ ಮಗಳು, ಬೋರಸಿಡಿದ ನೊಂಡೆ. ತನ್ನ ಹೊಟ್ಟೆ ಮಕ್ಕಳಾದ ಉಪ್ಪು ಪಾಂಡವರನ್ನು ಬೀಡಾರದಲ್ಲಿ ಬಚ್ಚಿಟ್ಟು ನನ್ನ ಗಂಡ ನನ್ನ ಒಬ್ಬಳನ್ನೇ ಕಾಳಗಕ್ಕೆ ಕಳುಹಿಸಿದಳು. ಇವಳು ಉರಿಮಾರಿಗೆ ಹೆಣ್ಣು. ಎಲೆ ಉತ್ತರೆ, ನನ್ನ ಹೊಟ್ಟೆಯ ಮಕ್ಕಳು ಯುದ್ಧಕ್ಕೆ ತಕ್ಕವರಲ್ಲ ಎಂಬುದನ್ನ ಕಂಡು ಹಿಡಿದು ಜಗದೆಚ್ಚರಳು ಎಚ್ಚರಾಗಿ ಕಳುಹಿಸಿಕೊಟ್ಟೆ ಜಗಚ್ಚೇತ ಅಭಿಮನ್ಯುವನ್ನು ಕಾಳಗಕ್ಕೆ. ಕೃಷ್ಣದೇವ, ಕೇಳಿದೆಯಾ ಶಾಮಿ ಶಣವಿನ ಶಬ್ದಗಳನ್ನು? ಅಯ್ಯೋ, ಸವತಿಯ ಮತ್ಸರ್ಯದ ಬೆಂಗಿಡಿಗಳು ಎಡ ಬಿಡದೆ ಜಲ ತಾಕಿದ್ರೆ ಕಮರ ಕೋದವೀರವರನ್ನ ಕಾಂತನ ಕಳೆಯ ಬರಹ ಸುಟ್ಟುರಿದು ಹೋಯಿತಯ್ಯೋ ಅತ್ತಿ ಸುಭದ್ರಿಯ ಹೊಟ್ಟೆ ಪೂರ. ದ್ರೌಪದಿ, ನಿನ್ನ ಹೊಟ್ಟೆ ಮಕ್ಕಳಾದ ಉಪ ಪಾಂಡವರು ಬೀಡಾರದಲ್ಲಿ, ನಿನ್ನ ಸಹೋದರಿಯ ಸೌಭದ್ರೆಯ ಮಗನು ಯಮನ ಬೀಡಾರದಲ್ಲಿ. ಎಂತಿ ಹೃದಯ ಅನ್ಯಾಯದ ಪಕ್ಷಪಾತ ಆ ಬ್ರಾಹ್ಮಣ ಸೃಷ್ಟಿಯಲ್ಲಿ. ಅಣ್ಣ, ಮಕ್ಕಳಾರು ಕೃಷ್ಣ, ಯಾವನ ಮಾಯಿಗೆ ಸಿಲುಕಿ ವಿನಯವತಿ ಉತ್ತರೆಯು ನಿನಗೆ ಬೇರು ನುಡಿಗಳನ್ನಾಡಿದಳು, ಅವನೇ ಮುಂಬರುವ ಯುಗ ಪುರುಷ ಕಲಿ. ಕಲಿಯ ಅವತಾರದಲ್ಲಿ ಅವನಿನಲಿಹುದು ವಿನೋದ ವಿಷಾದದಲ್ಲಿ ಸುರಸುಖದ ಭೋಗದಲ್ಲಿ ವಿನೂತನ ಚೇತನ
ವಿಚಾರಮಯ ಛಾಯೆಯಲಿ ದ್ರುಪದ ಕೃಷ್ಣೇ, ಯಾವನ ಮಾಯಿಗೆ ಸುಲಿಕಿ ವಿನಯವತಿ ಉತ್ತರೆಯು ನಿನಗೆ ಬಿರುನುಡಿಗಳನ್ನು ಆಡಿದಳು, ಅವನೇ ಮುಂಬರುವ ಯುಗಪುರುಷ ಕಲಿ. ದ್ವಾಪಾರದ ಆಳ್ವಿಕೆ ಮುಗಿಲಿರುವುದು ಇನ್ನು 3 ದಿನಗಳಲ್ಲಿ. ಆ ಬಳಿಕ ಕಲಿದೇವನ ಆಳ್ವಿಕೆ ಈ ಭೂಮಿಯಲ್ಲಿ. ಹಾಗಾದರೆ ಅನಾಹುತದ ಹುತ್ತಗಳೇ ಹೊರಹೊಮ್ಮುವವೇನು ಈ ಭೂಗರ್ಭದೊಳಗಿಂದ? ಆಹಾ, ಒಂದು ಕಡೆ ನಂದನವನಗಳು, ಇನ್ನೊಂದು ಕಡೆ ಪಾಪ ಗಳಿಸಿದ ಮಸನದ ಅಡಗುಗಳು. ಬರುಬರುತ್ತಾ ಮಸನದ ಅಡವಿಗಳು ಸುಟ್ಟು ಹುಟ್ಟುವವು. ನಂದನವನಗಳಾಗಿ. ಹಾಗಾದ್ರೆ ಅಣ್ಣ, ಈ ಪೃಥ್ವಿಯ ತುಂಬಾ ನಂದನವನಗಳೇ? ಕೃಷ್ಣದೇವ, ಈ ಒಳಗಾರು ಯಾವ ಕೃಷ್ಣಳಿಗಿದ್ದೆ? ಹಿರಿಯರಿಗೆ ಏನಾದರೂ ತಿಳಿಸಿದಂತಾಗುವುದು? ಏನೂ ಇಲ್ಲವಮ್ಮ. ನೀವಿಬ್ಬರು ಕಣ್ಮರೆಯಾಗಿ ಕಿವಿಗೊಟ್ಟು ಆಲಿಸುತ್ತೀರಿ ನನ್ನ ಹಾಗೂ ಕಲಿಯ ಸಂಭಾಷಣೆಯನ್ನು. ಮರೆಯಾಗಿ ಓ ಕೃಷ್ಣದೇವ, ನಿನ್ನ ಚರಣಾರ ವಿಂದಗಳಲ್ಲಿ ಈ ಕಲಿಯ ವಂದನೆಗಳು. ನಿನಗೆ ಮಂಗಳವಾಗಲಿ. ಓ ಯೋಗೇಶ್ವರ, ನೀನು ನಿರ್ಮಿಸುತ್ತಿರುವ ಯುಗಾಂತರದಲ್ಲಿ ಪೃಥ್ವಿಯ ಮೇಲೆತ್ತಿ ಬಂದೇ ಪಾತಾಳ ಕತ್ತಲ ಗಬ್ಬದೊಳಗಿಂದ. ಓ ಕಲಿಪುರುಷ, ಪಾತಾಳ ಕತ್ತಲ ಗಬ್ಬದೊಳಗಿಂದ ಬಂದರೂ ನಿನ್ನ ಮೈ ಬಣ್ಣ ಬಂಗಾರದ ಬಣ್ಣದಂತಿದೆ. ಅರಿತು ಅರಿಯದಂತೆ ಕೇಳುತ್ತಿರುವೆ. ಆಗದರಣೆ ಕೇಳುವಿ ಎಂದ ಮೇಲೆ ಹೇಳಲೇಬೇಕಲ್ಲವೇ? ಕೇಳು ಕಮಲಾಕ್ಷನೆ, ಪಾತಾಳ ಕತ್ತಲ ಗಬ್ಬದೊಳಗಿಂದ ಬಂದಿದ್ದಕ್ಕೆ ನನ್ನ ಮೈ ಬಣ್ಣ ಕಪ್ಪಾಗಿತ್ತು. ಆದರೆ ಅದನ್ನೆಲ್ಲ ಉತ್ತರೆಗೆ ಎದೆಗೆರಿಸಿ ನಾನು ಕೆಂಪು ಬಣ್ಣದವನಾದೆ. ಅದೆಲ್ಲವೂ ಉತ್ತರೆಯ ಎದೆಯಿಂದ ಹರಿಹರಿದು ಸೇರಿತು ಸೃಷ್ಟಿ ರಸದೋಳು ನಿನ್ನ ಮೈಗಪ್ಪೆಲ್ಲ. ಹಾಗಾದರೆ ನನ್ನ ಆಳ್ವಿಕೆಯಲ್ಲಿ ಬರೇ ಕತ್ತಲೆ? ಹೇಳು ವಾಸುದೇವ. ಆಹಾ, 3 ಯುಗಗಳು ಕಾಣಲಾರದ ಬೆಳಕು, ಬೆಳಕೇ ಬೆಳಕು ಇನ್ನು ನಿನ್ನ ಆಳ್ವಿಕೆಯಲ್ಲಿ. ಏನದು ಬಿತ್ತರಿಸಿ ಬೆಸಸು ಬಿಂದು ಮಾಧವನೇ? 3 ಯುಗಗಳಲ್ಲಿಯೂ ಮೂಢದೇಹ ಮಹಾ ಮೇಧಾವಿಗಳು ಬಲಶಾಲಿಗಳು ಹುಟ್ಟಿ ಬರುವರು ನಿನ್ನ ಆಳ್ವಿಕೆಯಲ್ಲಿ. ಇದುವರೆಗೂ ಪಂಚ ಮಹಾಭೂತಗಳಿಗೆ ಪೂಜೆ ಕಟ್ಟಿತ್ತು ಮಾನವ ಸಮಾಜ. ಆದರೆ ನಿನ್ನ ಆಳ್ವಿಕೆಯಲ್ಲಿ ಪಂಚ ಮಹಾಭೂತಗಳನ್ನು ದುಡಿಸಿಕೊಳ್ಳುವುದು ಈ ಮಾನವ ಸಮಾಜ. ಓ ಕಲಿಪುರುಷ, ನಿನ್ನ ಆಳ್ವಿಕೆಯಲ್ಲಿ ಆಕಾಶದಲ್ಲಿ ಹಾರಾಡುವ ವಿಮಾನಗಳನ್ನು ಕಂಡು ಗರುಡ ಗಾಬರಿಯಾಗುವನು. ಬಲ್ಲಿದ ಎತ್ತುಗಳಿಲ್ಲದೆ ಒತ್ತರದ ನೋಡುವ ಬಂಡಿಗಳನ್ನು ಕಂಡು ನಂದಿಗೆ ದಂಗು ಬಡಿಯುವುದು. ಕಲ್ಲು ಕಬ್ಬಿಣವ ಹೆಪ್ಪುಗಟ್ಟಿಸಿ ಕಟ್ಟಿದ ಸೇತುವೆಗಳ ಸ್ವರ್ಗೀಯ ಸೌಂದರ್ಯದಲ್ಲಿರುವ ಸೌಧಂಗಳ ಪೇರ್ ಬಂಡೆಗಳನ್ನು ಕೊರೆದು ಮಾಡಿದ ಮೇನ್ ಮಸದಿಗಳ ಮತ್ತೆ ಶಿಲಾಗೋಪುರಗಳ ಕಂಡು ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವನು ಆ ವಿಶ್ವಕರ್ಮನು. ನಿಮಿಷಕ್ಕೂ ನಿರ್ಮಾಣವಾಗುವ ಬಟ್ಟೆಗಳನ್ನು ರಾಶಿ ರಾಶಿ ರಾಶಿಯಾಗಿ ಒಟ್ಟುವುದನ್ನು ಕಂಡು ದಿಗ್ಮೂಢನಾಗುವನು ಆ ದೇವಾಂಗ ಮುನಿಯು. ಈ ಬಿತ್ತರದ ಭೂಮಿ ಸಾಲದು ನಿನ್ನವರ ವ್ಯವಹಾರ ಕುಶಲತೆಗೆ. ಮಂಗಳ ಲೋಕದವರೊಡನೆ ವ್ಯವಹಾರ ನಡೆಸುವರು. ಹೆಚ್ಚೇನು ಹೇಳಿ ಓ ಕಲಿರಾಯನೇ, ಸರ್ವಾಂಗಮಯ ಸುಂದರವಾಗಿ ಸೃಷ್ಟಿಯಾಗಿರುವ ಈ ಭೂಲೋಕವನ್ನು ಕಂಡು ಕೈಲಾಸ ವೈಕುಂಠಗಳ ಪುನರ್ರಚನೆ ಮಾಡಬೇಕೆಂಬ ಮನಸ್ಸುಂಟಾಗುವುದು ಹರರಿಗೆ. ಕೃಷ್ಣದೇವ, ಕೃತ ತ್ರಿತ ದ್ವಾಪಾರ ಯುಗಗಳಿಗಿಂತಲೂ ನನ್ನೇ ಧನ್ಯಾತ್ಮ. ಹೌದು, ಆದರೆ ಮತ್ತೇನು ಶುರು ಮುರಾರಿ? ಬೇಕಾದಂತಹ ಬಟ್ಟೆಗಳ ದಿನಕ್ಕೊಮ್ಮೆ ಬದಲಿಸಿ ತೊಟ್ಟು ಕಾಲ ಕಳೆಯುವರೆಂದು. ಆದರೆ ತುಂಡು ಬಟ್ಟೆ ಸಿಕ್ಕದು ಬಡವನ ಮೈ. ಇಂದ್ರನ ಅರಮನೆಯನ್ನು ನಾಚಿಸುವಂತ ಹಿರೇಮನೆಗಳೇ ಹುಟ್ಟಿದರೂ ಗುಡಿಸಲಿನಲ್ಲಿ ಕಾಲ ಕಳೆಯುವುದು ಬಡವನದ್ದು.
ಬಾನಿಂದಿಳಿದು ಬಂದ ಮಿಂಚೆ ಮನೆ ಮನೆಗಳಿಗೂ ಎಣ್ಣೆ ಇಲ್ಲದ ದೀಪ ಹಚ್ಚಿ ಉರಿಸಿದರು. ಬಡತನದೊಡನೆಗೆ ತೊಟ್ಟು ತೈಲವಿಲ್ಲ, ಮತ್ತೆ ಬಡಗುಡಿಸಿನಲ್ಲಿ ಬೆಳಕಿಲ್ಲ. ಓ ಕಲಿಪುರುಷ, ಒಟ್ಟಾರೆ ಬಲ್ಲಿದರ ವಿಜ್ಞಾನಿಗಳ ಹಾಗೂ ಸಿರಿವಂತರ ಕೈಯಲ್ಲಿ ಸಿಕ್ಕು ಈ ಭೂಗೋಲಕ ಬಂದು ಒಡಕು ಗೋಲಕ. ಹಾಗಾದರೆ ನಾನಂತ ನರಪೇತು ನರಜಂತು. ಆಹಾ, ನರಪ್ರೇತು ನೀನಲ್ಲ, ನರೋತ್ತಮನೇ ನೀನು, ಧನ್ಯಾತ್ಮನೇ ನೀನು. ಶತಮಾನಗಳೆಂಬ ಸೋಪಾನಗಳನ್ನೇರಿ ಭವಿತವ್ಯದ ನೆತ್ತಿಯೋಳು ನಿಂತು ನೋಡುತ್ತಿರುವಾಗ ಆಗ ಕಣ್ಣಿಗೆ ಕಾಣುವುದು ಈ ಭೂಲೋಕವೊಂದು ಸ್ವರ್ಣಲೋಕವಾಗಿ. ಅದು ತಾನೇ ಸಕಲಮಯ ಸಮನ್ವಯದ ಸಮತತ್ವದ ಅಮೃತ ಲೋಕ. ಗಾಯನಕ್ಕಿದು ಗಂಧರ್ವ ಲೋಕ, ಕಲೆಗಿದು ಕಿಂಪುರುಷ ಲೋಕ. ಹೆಚ್ಚೇನು ಹೇಳಲಿ ಓ ಕಲಿರಾಯಣಿ, ಮಾನವ ಚೇತನದಲ್ಲಿ ಮಹೇಶತ್ವವನ್ನು ಕಾಣುವ ರುಜುದೃಷ್ಟಿ ಜಗತ್ತಿಗೆ ಬರುವುದು ಇನ್ನು ನಿನ್ನ ಆಳ್ವಿಕೆಯಲ್ಲಿ. ನಮಸ್ತೆ. ಕೀರ್ತಿಮಾನ್ ಭವ. ಕಲಿಯುಗ ಪ್ರತಿಭೆಯೋಳು ನೋಡೆ, ಕಲಿಯುಗ ಪ್ರತಿಭೆಯೋಳು ನೋಡೆ, ನೋಡೆ ಪೂರ್ಣತೆಯ ಸ್ವರಚನೆಯ, ನೋಡೆ ಪೂರ್ಣತೆಯ ಸ್ವರಚನೆಯ, ವಿವಿಧ ಜ್ಞಾನ ಗುಣ ವಿಕಾಸ ನೋಡೆ, ವಿವಿಧ ಜ್ಞಾನ
ಸಂತಿಸಲಿ ನನ್ನ ಮಾಂಗಲ್ಯ ಭಾಗ್ಯ. ಬೇರೆ ಜ್ಞಾನ ಭಾಗ್ಯವೋ ಸೌಭಾಗ್ಯದವರಿತು. ಓ ಗೌರಿ, ಮೈದೋರಿ ಮಾಡು ಹರಿಕೆಯ ನೀಳ ಆಕಾಶದಿಂದ ಭೂಮಿಗೆ ಇಳಿದು ಇಲ್ಲವೇ ಈ ಭೂಮಿಯ ಬಸಿರನ್ನೇ ಬಗೆದು ಬಾ. ಎಂತಾದ್ರೂ ಬಾ, ಎಂತಾದ್ರೂ ಬಾ. ತಡ ಮಾಡಿದ್ರೆ ತಲೆ ತೆಗೆದಿಡುವೆ ನಿನ್ನ ಪಾದ ತಡೆಯ. ಅಮ್ಮ ಅಮ್ಮ, ಕೈಯಲ್ಲಿ ಕತ್ತಿ ಯಾಕಮ್ಮ? ಕತ್ತನ್ನು ಕಡಿದುಕೊಂಡು ಸಾಗಬೇಕೆಂದಿರುವಿ ಏನಮ್ಮ? ಇಲ್ಲ ಮಗ, ಈ ಮಹಾತಾಯಿಗೆ ಯಾರ ತಲೆಯೂ ಬೇಕಾಗಿಲ್ಲ, ಯಾರ ರಕ್ತವೂ ಬೇಕಾಗಿಲ್ಲ. ಅವಳೇನೋ ನೆತ್ತರವನ್ನು ನಿಶ್ಚಯಿಸುವುದಿಲ್ಲ. ಹಾಗಾದ್ರೆ ನನ್ನ ಕತ್ತನ್ನು ಕಡಿದು ಹಾಕಮ್ಮ, ಈ ನನ್ನ ತಾಯಿ ಕಾಣಿಸಿಕೊಳ್ಳಲಿ. ಇಲ್ಲ ಮಗು, ಈ ಮಹಾತಾಯಿಗೆ ಯಾರ ತಲೆಯೂ ಬೇಕಾಗಿಲ್ಲ. ಹಾಗಾದ್ರೆ ಕೈಯಲ್ಲಿ ಕತ್ತಿ ಯಾಕಮ್ಮ? ಅದೇನೋ ಭಕ್ತಿಯ. ಭಕ್ತಿಯನ್ನು ಬಿಚ್ಚಿ ತೋರಿಸೋದಕ್ಕೆ ಬಿಚ್ಚು ಕತ್ತಿ ಬೇಕೇನಮ್ಮ? ಓ ತಾಯಿ, ಈ ಮಾತಾಯಿ ಎಲ್ಲವನ್ನು ಕಾಣುವರೆಂದು, ಆದರೆ ಅವಳಿಗೆ ಗೊತ್ತಾಗತ್ತೇನ ನಿಮ್ಮ ಹೃದಯ? ಅಂತ ಭಾಗ್ಯ ಬೇಕಲ್ಲ ಮಗು, ನನ್ನ ಅದೃಷ್ಟದಲ್ಲಿ. ಅಮ್ಮ ಅಮ್ಮ, ನನಗೆ ನೀನು ಬೇಕು, ನಾನು ಬಿಡುವುದಿಲ್ಲ ನಿನ್ನ ಕೈ. ಕಣ್ಬೆಳಕಿನಲ್ಲಿ ನನ್ನ ಕಣ್ಣುಗಳು ತೆರೆಯುವು. ನಿನಗೆ ಕಣ್ಬೆಳಕಿದ್ದರೇನು ನನ್ನ ಕಣ್ಣಿಗೆ ಕತ್ತಲು, ಬರೀ ಕತ್ತಲು ನೀನಿಲ್ಲದಿದೆ. ಈ ಭೂಮಿಯ ಬಾಳಿನ ಬೇರುಗಳೆಲ್ಲವೂ ಬೇಡಾಗುತ್ತಲಿದೆ. ಇದೊಂದೇ ಬೇರು ಕಾಲ್ ತೊಡಕಾಗಿದೆ. ಎದೆಗಿರುವೆ ಏಕೆ ಭಾನುಮತಿ? ಕತ್ತಿ ಎಂಬುದು ಕಂಠದೊಳಿಡಲು ಅದೇನು ಮುತ್ತಿನ ಹಾರವಲ್ಲ. ಹಾಗಾದರೆ ಈ ಮುತ್ತನ್ನು ಎದೆಗೊತ್ತಿಕೊಳ್ಳಲಿ, ಇಲ್ಲವೇ ಈ ಕತ್ತಿಯಿಂದ ಎದೆಗಿರಿದುಕೊಳ್ಳಲಿ. ಅಮ್ಮ, ನೋಡಿದರೆ ಅಂಜಿಕೆ ಆಗುತ್ತಿದೆ ನನ್ನೆಲೆಗೆ. ನಿನ್ನ ಮುಖದಲ್ಲಿ ಬಂದ ಈ ಕಡೆ ನನ್ನೆಲೆಗೆ ಭಯಾನಕವಾಗಿದೆ ಅಮ್ಮ. ಅಮ್ಮ, ನೀನು ಸಾಯುವುದಾದರೆ ಮೊದಲು ನನ್ನನ್ನು ಕೊಲ್ಲಿರಿ. ಇಲ್ಲ ಮಗು, ಸಾಯುವುದಿಲ್ಲ. ಜೀವನದ ಮಮತೆ ಮುಡಿಬಿಟ್ಟುಕೊಂಡು ಮುಂದಾಗಿದ್ದೇವೆ. ಇನ್ನು ಎಂದಾಯ್ತು ಸಾವು. ಭಾನುಮತಿ, ಭಾನುಮತಿ, ಅಪ್ಪಾಜಿ ಅಪ್ಪಾಜಿ, ಅಮ್ಮ ಸಾಯಬೇಕೆಂದು ಮಾಡಿದ್ದಳು ಅಪ್ಪಾಜಿ. ಅಮ್ಮನ ಕೈ ಬಿಡಬೇಡ, ನಾನೀಗ ಹೊರಡುವೆ. ಓ ಭಾನುಮತಿ, ಏನಿದು ಹುಚ್ಚು? ಒಪ್ಪು ದಾರಿಯನ್ನು ಬಿಟ್ಟು ತಪ್ಪು ದಾರಿಯನ್ನು ಹಿಡಿದು ಈ ಖುಷಿ ಪದಾರ್ಥವ ನಂಬಿ ಪ್ರಾಣ ಕೊಡಬಹುದು. ರಾಜನ್, ಈ ಚಿತ್ರಪಟದಲ್ಲಿ ಅವಿತುಕೊಂಡಿರುವಳೆ ಆ ನಿನ್ನ ಜಗನ್ಮಾತೆ. ರಾಜೇಂದ್ರ, ಕಂಬದೊಳಗಿಂದ ಬರಲಿಲ್ಲವೇ ಆ ಪ್ರಹ್ಲಾದನ ದೇವರು? ನೆಲದೊಡಲಿನಿಂದ ಉದ್ಭವಿಸಲಿಲ್ಲವೇ ವೀರಭದ್ರ ದೇವರು? ಆದರೆ ನನಗಂತಹ ಭಾಗ್ಯವೆಲ್ಲಿದೆ? ನನ್ನ ಪಾಲಿಗೂ ದೇವರು ಕಲ್ಲೆ. ಗಜಾಂತ ಲಕ್ಷ್ಮಿ ಇತ್ತು, ಅಪ್ಪರದ ಐಸಿರಿ ಇತ್ತು, ಸಾರ್ವಭೌಮತ್ವದ ಸಿಂಹಾಸನವಿತ್ತು. ಎಲ್ಲವೂ ಇನ್ನು ನನ್ನನ್ನು ಬಿಟ್ಟು ಹೋಗಿ ಮುಂದಾದರೂ ಬಿಟ್ಟು ಹೋಗಲಾರವು. ಆದರೆ ನೀನು ನನ್ನ ಮಾವನವರ ಮಾತಿನಂತೆ ನಿನ್ನ ಮಾವನವರ ಹಂಬಲವೇ ನಿಮ್ಮ ಎದೆಯಾಳದಲ್ಲಿ. ಪರಿಣಾಮ ನೋಡಿಕೊಂಡಾದ್ರೂ ಬಗೆಯ ಬದಲಾಯಿಸಿಕೊಳ್ಳಬೇಕಲ್ಲ. ನಮ್ಮ ಮಾವನವರ ಎದೆಯ ನಿರ್ಮಲ, ಆದರೆ ಮಾವನ ಎದೆಯ ಪರದೆಗಳು ತುಂಬಿಕೊಂಡಿದೆ ರಾಜಕಾರಣದ ಗೊಂದಲ. ನಿಮ್ಮ ಮಾವನವರ ರಾಜಕಾರಣದ ಸಂಚು ಕೌರವರ ಬಾಳನ್ನು ಕುಕ್ಕುವರನ ಹತ್ತಿನ ಚುಂಚು. ಅಕ್ಕನ ಮಕ್ಕಳ ಬಾಳನ್ನು ಬಾಳಗೈದ ನಿಮ್ಮ ಮಾವ ಶಕುನಿ ಪ್ರತಿಕಂಸ. ನಿಂದಿಸಬೇಡ ನನ್ನ ಮಾವನನ್ನು. ಆಕೆಯ ಜಗತ್ತೆ ನಿಂದಿಸುವುದು ಶಕುನಿಯನ್ನು ಸೂರ್ಯ ಚಂದ್ರನಿರುವ ಪರ್ಯಾಯ. ಭಾರತ ಮಾತೆಯ ಅವಳಿ ಜವಳಿ ಮಕ್ಕಳಂತಿರುವ ಕೌರವ ಪಾಂಡವರನ್ನು ಒಡಗುಟ್ಟಿಸಿ ಇಡೀ ಗೊಪ್ಪೆ ಮರಿ ದೊಡ್ಡ ಮರಿಯನ್ನು ಮೌದು ತಿನ್ನುವಂತೆ ಮಾಡಿ
ಭವಿತವ್ಯವನ್ನು ಗೌರವೇಶ ಇಷ್ಟಾದ್ರೆ ಹಿಂಸೆಯೇ ಜಾರಿ ಬಿಡಲೆ ಕತ್ತಿ ಆಸಿನವತಿನಿಂದ ನೋಡುತ್ತಿರಲೇ ಈ ಜಗವನ್ನು ಶಾಂತಿಯ ನೆತ್ತಿಯನ್ನು ಓ ಸ್ವಪ್ನ ಮುದ್ರಿತ ಪ್ರಾಣಿ, ನನಗೊಕ್ಕದ ವಿಚಾರ ನನ್ನ ಎದೆಗೆಸೆದ ಖಡ್ಗದ ಪತಿಗೆ ಒಕ್ಕದ ಕಲ್ಪನೆಗಳನ್ನು ಮೆಲುಕಾಡಿಸೋದು ಸ್ವತಿಗೆ ತರವಲ್ಲ. ಓ ಗ್ರಹ ದೇವತೆ, ಇಂಥ ಕಲ್ಪನೆ ಅಲಿಗಿನಿಂದ ಕೊರೆಯಬೇಡ ನನ್ನ ಎದೆಯ, ಮತ್ತೆ ಸಪಿಸಬೇಡ ಮಾವ ಶಕುನಿಯ. ಇಂದನ್ನ ಮಾವನು ನನ್ನ ಬಾಲಿನ ದೇವರಾಗಿರುವುದು ಅದನ್ನೇ ತಿಳಿಸಲಿಕ್ಕೆ ಬಂದಿರುವೆ. ಏನದು ಏನದು ಕೇಳು ಕರಿಪುರದ ಅರಸಿ, ಕಾಲ ಗರ್ಭದಳು ಹೊಕ್ಕು ನೋಡಬಲ್ಲ ಸಂಜೆಯ ದೇವರು ಸಹಜವಾಗಿ ಸಾರಿದನು ದುರ್ಧಾರಾಷ್ಟ್ರ ದೊರೆಯ ಮುಂದೆ. ಏನೆಂದು ಸಾರಿದನು ಆ ಸಂಜೆ ದೇವರು? ನನ್ನ ಸಾವಿನ ಬಗ್ಗೆ. ನರಸಿ, ಈ ಭಾರತದ 18ನೇ ದಿನವನಿಗೆ ಮೃತ್ಯುವಿನ ದಿನ. ಆದರೆ ಅಂದಿನ ಸಾವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಹಂಚಿಕೆ ಹೇಳಿದನು ಸಂಜಯ ದೇವನು ನನ್ನ ಮಾವನವನ ಮಾತಿನ ಚಮತ್ಕಾರದಲ್ಲಿ ಅದಾವ ಹಂಚಿಕೆ? 18ನೇ ದಿನದ ಬೆಳಗಿನಿಂದ ಮರುದಿನ ಉದಯ ಬೆಳಕು ತರುವ ತನಕ ನಾನು ವೈಶಂಪಾಯನ ಸರೋವರದಲ್ಲಿ ಮುಳುಗಿರಬೇಕು. 19ನೇ ದಿನದ ಸೂರ್ಯೋದಯದೊಡನೆ ಈ ನಿನ್ನ ಗಂಡನು ಉತ್ಕಂಠ ಆದರೆ ನಿನ್ನ ಸಹಾಯವಿಲ್ಲದೆ ಸಾಧ್ಯವಿಲ್ಲವೋ ನನಗೆ. ಸತಿಯ ಸಹಾಯ ಪತಿಗೆ ಸತತವಾಗಿದೆ. ಹೇಳಿ ಸ್ವಾಮಿ, ನನ್ನಿಂದ ಯಾವ ಸಹಾಯವಾಗಬೇಕು ಹೇಳಿ. ಏಳು ಹಸ್ತಿನಾಪುರದ ಮಹಾರಾಣಿ ಬಾಣ ಮಂಚದ ಮೇಲೆ ಮಲಗಿರುವ ಭೀಷ್ಮರನ್ನು ಕಂಡು ಕೇಳಿದಿರಬೇಕು ಅವರ ಕೊರಳಲ್ಲಿರುವ ಜಲಸ್ತಂಭ ರತ್ನವ. ಆ ಜಲಸ್ತಂಭ ರತ್ನವ ಅವರ ತಾಯಿ ಗಂಗಾದೇವಿ ಅವರ ಕೊರಳಿಗೆ ಹಾಕಿರುವಳು. ಆ ಜಲಸ್ತಂಭ ರತ್ನವನ್ನು ಕಟ್ಟಿಕೊಂಡರೆ ಮನುಷ್ಯನು ನೀರೊಳಗೆ ಮುಳುಗಿರಬಹುದು 3 ದಿನಗಳವರೆಗೂ. ಆದರೆ ನಿನ್ನ ಸಹಾಯವಿಲ್ಲದೆ ಸಾಧ್ಯವಿಲ್ಲದು ನನಗೆ. ಸತಿಯ ಸಹಾಯ ಪತಿಗೆ ಸತತವಾಗಿದೆ. ಸ್ವಾಮಿ ಹೇಳಿ ಸ್ವಾಮಿ. ಪ್ರಾಣ ದರ್ಶನ, ಪ್ರಾಣ ರಕ್ಷಿಸುವಂತ ರಕ್ತವನ್ನು ನಿಮ್ಮ ಕೈಯೊಳಗಿಡುವೆ. ನನ್ನ ಪ್ರಾಣ ಪಕ್ಷಿಯನ್ನಾದ್ರೂ ತೆತ್ತು ಬರುವೆ ಸ್ವಾಮಿ. ಈಗ ಮಾತ್ರ ಪಾತ್ರವನ್ನು ಚೆನ್ನಾಗಿ ಅಭಿನಯಿಸಿದನಲ್ಲವೇ? ಇದರೊಳಗೆ ಏನಾದರೂ ತಪ್ಪಿದರೆ ಮತ್ತೆ ಎಳ್ಳಿನಷ್ಟು ತಪ್ಪಿಲ್ಲ ಧೃತರಾಷ್ಟ್ರಕ್ಕನಯನೇ. ನಟನೆಂದರೆ ನೀನೇ ನಟ, ನಟ ಸಾರ್ವಭೌಮ. ಈ ನಿನ್ನ ನಟನ ಕಲೆಯು ದಿಗ್ದರ್ಶಕನಿಗೂ ದಂಗು ಬಡಿಸಿದೆ ನಿನ್ನ ಅಭಿನಯ ಚಾತುರ್ಯದ. ಭೀಷ್ಮರನ್ನು ಕಂಡು ಕೇಳುವಳು ಭಾನುಮತಿ, ಬಿಚ್ಚಿ ಕೊಡುವನು ಜಲಸ್ತಂಭ ರತ್ನವನು. ಆ ಬಳಿಕ ನೀನು ಮರಣ ಮೀರಿದ ಮೃತ್ಯುಂಜಯ. ಮಾಮ, ನಾನು ಮೃತ್ಯುಂಜಯನೇ? ಹೌದಯ, ಹೌದು. ಅಂದ ಬಳಿಕ ನನಗಿನ್ನಾರ ಭಯ? ಭಯ ಮರಣವನ್ನೇ ಮೀರಿದ ಬಳಿಕ ನಿನಗ್ಯಾರ ಭಯವಯ್ಯ? ದುರ್ಯೋಧನ, ಎಳ್ಳಿನಷ್ಟು ಸಂಶಯವಿಲ್ಲ ಈ ಮಾತಿನಲ್ಲಿ. ನಡೆ, ನೀನು ಮುಂದಾಗ ನಾನು ಬರುತ್ತೇನೆ. ಮೃತ್ಯುಂಜಯ,
ಹೋಗು ಹೋಗು ಮಹಾಮೂರ್ಖನೇ ಹೋಗು. ನೀನು ಮೃತ್ಯುಂಜಯನೇ, ನಿನ್ನ ಮೃತ್ಯುವಿಗೆ ನೀನೇ ಜಯ. ನಾನು ಭಕ್ತಿಸಿದ ಕುರುಕ್ಷೇತ್ರ ರಣಕುಂಡದಲ್ಲಿ ಬಲಿಯಾಗಲೆಂದುಳಿದ ಕೊನೆಯ ನರಗುರಿ ನೀನು. ನಿನ್ನ ಮರಣಕ್ಕೆ ಸಾಕ್ಷಿಯಾಗಲಿರುವುದು ಈ ನೆಲ ಮತ್ತು ವೈಸಂಪಾಯನ ಸರಸಿಯ ಛಲ. ಎಲ್ಲವೋ ನನ್ನ ಕೈ ತೊಳೆದ ಕುಣವೆ ಎಂದು ನಾನು ನಿಮ್ಮಪ್ಪನ ಮನೆಯಲ್ಲಿ ಕಾಲಿಟ್ಟೆನು. ಅಂದೇ ಮಾರಿ ಪಕ್ಕ ಮನೆಯಂತಾಯ್ತು ನಿಮ್ಮ ಮನೆ. ಎಲ್ಲವೋ ಗೌರವ ಕುಣ್ಣಿಯೇ, ಏನೊಂದು ಕಾರಣವಿಲ್ಲದೆ ನನ್ನ 100 ಜನ ಬಂಧುಗಳನ್ನು ನಿಷ್ಕರುವಿನಿಂದ ಕೊಲ್ಲಿಸಿದ ಪಾಪಿ ನೀನಲ್ಲ. ಆ ಪಾಪಿ ನೀನೇ ಅಲ್ಲವೇ? ಅದರ ಪ್ರತೀಕಾರಕ್ಕಾಗಿ ಆ ಸೇಡಿನ ದಾಹವನ್ನು ತೀರಿಸಿಕೊಳ್ಳುವುದಕ್ಕಾಗಿ ನಾಳೆ ಬೆಳಗಾಗುವುದರೊಳಗಾಗಿ ಉಳಿದ ನಿನ್ನೊಬ್ಬನನ್ನು ಕೊಲ್ಲಿಸಿ ಸ್ವರ್ಗಸ್ಥ ನನ್ನ ಬಂಧುಗಳಿಗೆ ತಿರೋದಕವನ್ನು ಕೊಟ್ಟು ಪಿಂಡ ಪ್ರದಾನ ಮಾಡುವೆ. ನನ್ನ ಆತ್ಮಕ್ಕೂ ಅಗಲಿರುವ ನನ್ನ ಬಂಧುಗಳ ಆತ್ಮಕ್ಕೂ ಶಾಂತಿ ಶಾಂತಿ. ಮಸನವಾಗಿರುವ ನನ್ನೆದೆಯಲ್ಲಿ ಮೋಹ ಮಮತೆಗಳನ್ನೆಲ್ಲ ಭಸ್ಮ ಮಾಡಿದನಲ್ಲಿ, ಬ್ರಹ್ಮ ಕಪಾಲಕ್ಕೆ ರಕ್ತ ಕುಡಿಸಿದನಲ್ಲಿ, ಆ ಕುರುಕ್ಷೇತ್ರದಲ್ಲಿ ಲೆಕ್ಕವಿಲ್ಲದಷ್ಟು ನರರ ಶಾಪ ತಾಪಗಳ ಭಾರ ಹೊತ್ತು ಕುಕ್ಕದಲೆ ನುಗ್ಗಿ ನಡೆದೆ ನನ್ನದೆಯಾದ ನನ್ನ ರಾಜ ಮಾರ್ಗದಲ್ಲಿ. ವೇದ ನೀತಿಗೆ ಪಟ್ಟ ಕಟ್ಟಿ ಕೊನೆ ಸುಲಿಗೆ ಸ್ತ್ರೀಯ ಪರ್ಣಾದಿಗಳ ಬೀಜಗಳ ಬಿತ್ತಿ ಭಾರತದ ಸಂಪದವ ಸುಲಿದಿಟ್ಟಿ ಅಂತ ಕಲಹಾಗ್ನಿಗಳು ಬೆಂದುರಿದ ಭರತ ಭೂಮಿ ಸುಡುಗಾಡೆನಿಸುವಂತೆ ಮಾಡಿ ಹೊರಟೆ ಪರಲೋಕ ಯಾತ್ರೆಗೆ. ಕರ್ಮದ ಗಂಡು ಗದಡು ಕಟ್ಟಿ ಹೇಗೆ ನಡೆದಿದೆ ನಿನ್ನ ನಾಟಕ ಸರ್ಪಸೇನನೆ? ಚೆನ್ನಾಗಿ ಕಲೆ ಕಟ್ಟಿದೆ ಸರ್ಪಭೂಷಣನೆ. ಏನು ಮಾಯ ನಾಟಕ ನಿನ್ನದು ನೀಲಾಂಗದನೆ? ನಿನಗೂ ಅಚ್ಚರಿ ಏನಿಲ್ಲ ಕಂಟದೆ. ಆ ಮಾಯೆ ನಿನ್ನಕ್ಕ ನಾರಾಯಣಿ, ನಿನ್ನಕ್ಕ ನಾರಾಯಣನೇ. ನನ್ನಕ್ಕನ ಕಿವಿ ಚುಚ್ಚಿದ ನೀನೆಂತಹ ಅಕ್ಕ ಸಾಲಿಗನು. ನಿನ್ನಕ್ಕನನ್ನು ದಕ್ಕಿಸಿಕೊಳ್ಳಬೇಕಾದರೆ 2 ಕಣ್ಣುಗಳಿಂದ ಆಗದೆಂದು 3ನೇ ಕಣ್ಣೊಂದು ಹಣೆಯಲ್ಲಿ ಹೊತ್ತುಕೊಂಡು ಮುಕ್ಕನೆಂದು ಕರೆಸಿಕೊಳ್ಳಬೇಕಾಯಿತು. ಇರಲಿ, ಹರಿಯ ಆ ಶಿಬಿರವನ್ನು ಬಿಟ್ಟು ಈ ವೈಶಂಪಾಯನ ಸರಸಿಯ ಬಳಿ ಬಂದುದೇಕೆ? ಪಾಪ ಪಾಪ, ಏನೊಂದು ಗೊತ್ತಿಲ್ಲದ ಮಹಾತ್ಮ. ಇರಲಿ, ತಾವು ತಮ್ಮ ತಾಣವನ್ನು ಬಿಟ್ಟು ಬಂದುದೇಕಿಲ್ಲಿ? ಅಪ್ಪ, ತಿಳಿವಿಲ್ಲದ ಗೊಲ್ಲನ. ಓ ಗೊಲ್ಲನ ಮಾವನೇ, ಈ ಗೊಲ್ಲನ ಗತ್ತು ಗೊತ್ತುಂಟು ಗೌರಿವಲ್ಲಭನಿಗೆ. ಆದರೆ ಗೌರಿವಲ್ಲಭನ ಗತ್ತು ಮಾತ್ರ ಗೊತ್ತಾಗದು ಈ ಗೊಲ್ಲನಿಗೆ. ಆ ಗೌರಿಯೇ ಕಳಿಸಿಕೊಟ್ಟಳು ನನ್ನ ನಿಲ್ಲಿಗೆ. ನಿನ್ನಕ್ಕ ನಾರಾಯಣಿಯಲ್ಲದೆ ಇನ್ಯಾರು ಕೆರಳಿಸಬಲ್ಲರು ಸೃಷ್ಟಿ ರಸವನು ನನ್ನ ಕಂಠದಲ್ಲಿ. ಓ ವೈಷ್ಣವ ಕುಲ ತಿಲಕನೇ, 100,000 ಕಲ್ಪಗಳ ಸಾಂಖ್ಯಕ್ಕೂ ಸಾಧ್ಯವಾಗದ ಸಾಂಖ್ಯವನ್ನು ಸಾಧಿಸಿಯನು ಆ ಅಶ್ವತ್ಥಾಮ. ಆತನೀಗ ತಪ್ತ ತೇಜ ಪಿಂಡಾಂಡ ತನ್ನ ಅನಂತ ಜನ್ಮಗಳ ಪುಣ್ಯ ಬಲದಿಂದ ತಪ್ತ ತೇಜ ಪಿಂಡಾಂಡ
ಕೈಲಾಸದಲ್ಲಿ ತುಂಬಿಕೊಂಡಿತು ತಪಸ್ಸಿನ ತಪಳ ಜ್ವಾಲೆ. ಕಲಿಯುಗ ಎನ್ನನು ಗಿರಿಜೆ ಅಶ್ವತ್ಥಾಮನಿಗೆ ವರ ಪ್ರದಾನ ಮಾಡೆಂದು. ಓ ನಂದಿವಾಹನನು, ನೀನಾವ ವರಪ್ರದಾನ ಮಾಡಲಿರುವೆ ಆ ಅಶ್ವತ್ಥಾಮನಿಗೆ? ದೇವದಾನವರಳು, ಗಂಧರ್ವ ಕಿಂಪುರುಷರಳು, ಮತ್ತೆ ಮರ್ತ್ಯದ ಮಾನವರಳು ಆರಿಂದಲೂ ಸೋಲು ಬಾರದಿರಲಿ ಎಂದು ವರ ಪ್ರದಾನ ಮಾಡುವೆ ಅಶ್ವತ್ಥಾಮನಿಗೆ. ತಡೆ ತಡೆ ತ್ರಿಶೂಲಧರನೇ, ಕೆಡಿಸದಿರು ನನ್ನ ರುದ್ರ ನಾಟಕವನ್ನು. ನಿನ್ನ ನಾಟಕವೆಂದಿಗೂ ಕೆಡಲಾರದು. ನಿನ್ನ ನಾಟಕ ಕಥಾ ಸಂವಿಧಾನ ತುಂಬಾ ಆಳವಾದುದು. 9 ರಸಗಳಿಂದ ಕೂಡಿದ ರಸ ಸೃಷ್ಟಿ, ರಸಿಕರಿಗೆ ಸಂತುಷ್ಟಿ. ನನ್ನ ವರದಿಂದ ಅಶ್ವತ್ಥಾಮನು ಅಜಯನಾದರೂ ಅವಧಿನದಳು ಗರತಿಯ ಕರಳನೂರಿಗೆ ಕಾರಣನಾಗುವನು. ಅಂದೇ ಅವನಿಗೆ ಸೋಲು ಸಿದ್ಧ. ಮಂಗಳಮಸ್ತು. ಆ ವಚನದು ಗರತಿಯ ಕರುಳನೂರಿಗೆ ಅಶ್ವತ್ಥಾಮನು ಕಾರಣನಾಗುವನು. ಅಂದೇ ಅಶ್ವತ್ಥಾಮನಿಗೆ ಸೋಲುತ್ತಿದ್ದ ಅಲ್ಲವೇ ಪರಮಾತ್ಮ? ನೋಡುತ್ತಿರು, ನೀನು ಅಶ್ವತ್ಥಾಮನ ಬಳಿಗೆ ಹೋಗಿ ಮಣಿವರ ಪ್ರದಾನ ಮಾಡುವ ಮೊದಲೇ
ಶೃಂಗಾರದ ಕಣ್ಣಿಲ್ಲವೇ ಬ್ರಹ್ಮಚಾರಿಗೆ? ಶೃಂಗಾರದ ಕಣ್ಣುಂಟು ಬ್ರಹ್ಮಚಾರಿಗೆ, ಆದರೆ ಸೌಂದರ್ಯದಲ್ಲಿರೋ ಸ್ವಾದ ಸೇವಿಸುವುದಕ್ಕಲ್ಲ. ಹಾಗಾದರೆ ಇದಕ್ಕೆ ಆ ಶೃಂಗಾರದ ಕಣ್ಣು? ಶೃಂಗಾರದಲ್ಲಿ ಶಿವತತ್ವವನ್ನು ಕಾಣಲಿಕ್ಕೆ. ಶೃಂಗಾರದಲ್ಲಿ ಶಿವತತ್ವ ಉಂಟು. ಹಾಗೆ ನನ್ನ ಒಳದಲ್ಲಿ ಹೇಳುತ್ತಿದೆ. ಯಾವಾಗಲೂ ನಿಮ್ಮ ಒಳಧ್ವನಿ ನುಡಿಯುತ್ತಿದೆ. ಅಂಥ ವೇಳೆ ಉದ್ಭವಿಸಿದಲ್ಲಿ ಈಗ ಏನೆಂದು ನಡೆಸುತ್ತಿದೆ ನಿಮ್ಮ ಒಳಧ್ವನಿ? ಮನ್ಮಥನನ್ನು ಸೋಲಿಸೆಂದು. ನೀನೇನು ಶಿವನೇ? ಶಿವನಾಗಿರದಿದ್ದರು ಸಂಕ್ಷಿಪ್ತ ಶಿವನು. ಓ ಮನ್ಮಥನ ಮಗಳೇ, ನಿನಗಿಲ್ಲೆಲ್ಲಿಯೂ ಸ್ಥಳವಿಲ್ಲ, ನಿನಗಿಲ್ಲೆಲ್ಲಿಯೂ ಸ್ಥಳವಿಲ್ಲವೆಂದು ಗೋನಲ್ಲಾಡಿಸುತ್ತಿವೆ ಗಿಡ ಬಳ್ಳಿಗಳು ಗಾಳಿಯಿಂದಲೇ. ಇಲ್ಲಿ ಬೀಸುತ್ತಿರುವ ಗಾಳಿ ಕಾಮನ ಗಾಳಿ ಅಲ್ಲ, ವೈರಾಗ್ಯ ದುಸಿರಿನ ಗಾಳಿ. ಆದ್ದರಿಂದ ಓ ತಂಗಿಯೇ ಮಂಗಳಾಂಗಿ, ಹಿಂದಿರುಗು ಹಿಂದಿರುಗು. ಬಿಡಿಸಲಿಕ್ಕೆ ಬಂದವಳಲ್ಲ, ಈ ನಿಮ್ಮ ವಿರಾಗ ವೃತ್ತಿಯನ್ನ ಬಿಡಿಸಲಿಕ್ಕೆ ಬಂದಿರುವ ಬಾ ಬಾ ಮನ
ನಿನ್ನ ಹುಬ್ಬುಗಳ ಹಾರಾಟ, ನಿನ್ನ ಕಡೆಗೆ ನಿನ್ನ ನೋಟದ ತೂರಾಟ, ಮರುಳು ಮಾನವನೆದೆಗೆ ಮಾಯೆಯ ಮಾಟ. ಅವೇನು ಕೊಡಲಾರವು ಈ ಬ್ರಹ್ಮಚಾರಿ ಎದೆಗೆ ಕಾಟ. ಓ ಚೆನ್ನ, ಈ ಚಂದ್ರಮುಖಿಯ ಇಂತಹ ಚಂದ್ರಮುಖವು ಕಡೆಗೊಂದು ದಿನ ಸುಡುಗಾಡಿನ ತಲೆಡೋಗಿ ಆ ಕಲ್ಪನೆಯಿಂದಲೇ ನೀನು ಭೈರಾಗಿ. ಓ ತರುಣ ಬ್ರಹ್ಮಚಾರಿ, ಹಕ್ಕಿ ಸಮುದ್ರವನ್ನಾರಬಲ್ಲದೆ? ಹಕ್ಕಿಯಾಗಿ ಹಾರಿ ಬಂದು ವೈರಾಗ್ಯದ ಬೆಟ್ಟದೋಡಿತು. ಮನ್ಮಥನನ್ನು ಗೆದ್ದು ಸಮುದ್ರವನ್ನು ಹಾರುವ ಹನುಮಂತನಾಗಿ ಹಸ್ತಿನಾವತಿಗೆ ಹಿಂದಿರುಗಿವೆ. ಹೊರಡು ಹೊರಡು ಹುಡುಗನಿಯ ಮಗಳೇ. ಕಾಮುವ ಬಲೆಗೆ ಬೀಳದವರು ಅಪರೂಪ. ಮನ್ಮಥನನ್ನು ಗೆದ್ದ ಮಹಾತ್ಮ ನೀನಾದೆ. ನಾನು ಕಾಮಾರ್ಥ ಚಂಚಲ ಪ್ರಾಣಿ, ನೀನು ಚಿರಂಜೀವಿಯಾಗ. ಅಶ್ವತ್ಥಾಮ, ಇಗೋ ಮದನಾರಿ ಮೈದೋರಿ ಹೆಣು. ಕೃತಾರ್ಥವಾಗಿ ಮಾಡುತ್ತಾನೆ. ಅಶ್ವತ್ಥಾಮ, ನನ್ನನ್ನು ಪ್ರಸನ್ನೀಕರಿಸಿಕೊಳ್ಳಲಿಕ್ಕೆ ಅರ್ಜುನನಿಗೆ 1 ವರ್ಷ ಬೇಕಾಯಿತು. ನಿನಗೆ ದಿನ 3 ಸಾಕಾಯಿತು. ಹೋದ್ರು ನೀ ನಿನ್ನ ಹಣಿಯಲ್ಲಿಡುವೆ ಈ ಮಣಿಯ ಮಹಾತ್ಮೆಯಿಂದ ಕಲ್ಪದ ಕಜ್ಜವನ್ನು 3 ಮುಕ್ಕಾಲುಗಳಿಗೆ ಮುಗಿಸುವಷ್ಟು ಬಲ ಬಂದಿದೆ ನಿನ್ನಳು. ಈ ಮಣಿಯ ಮಹಾತ್ಮೆಯಿಂದ ಓ ಚೆನ್ನ, ಕೊರೆದಿರು ಗರತಿಯ ಕರುಳನ್ನು. ಚಿರಂಜೀವಿ ಗರತಿಯ ಕರುಳು ಕೊರೆದರೆ ಉದುರಿ ಬೀಳುವುದು ನಿನ್ನ ಹಣೆ ಮಣೆ. ಆಗ ಜಗದ ಅಪಾಸ್ಯಕ್ಕೆಲ್ಲ ನೀನೇ ಹೊಣೆ.